ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ಜನತೆಗೆ ಮತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಬನ್ನಿ, ಇವತ್ತು ಯುಗಾದಿ ಹಬ್ಬ. ನಂದೆಲ್ಲ ಏನಾಯಿತು, ಈ ದಿನ ನಂದು ಏನು ರೋಟೀನ್ ಐತೆ ಅದನ್ನು ನಾನು ನಿಮಗೆ ಹೇಳಕ್ಕೆ ಬಂದಿನಿ. ಇನ್ನು ಫ್ರೆಂಡ್ಸ್, ನಾನು ಈ ಸ್ಯಾರಿನ ನಿಮ್ಗಳಿಗೆ ತೋರಿಸಿರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಇವಾಗಲೂ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಇದು ನೋಡಿರ್ತೀರಿ ನೀವು, ನಾನು ಬೇರೆ ಸ್ಯಾರಿದು ಬ್ಲೌಸ್ ಹಾಕ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಪಲ್ಲು ಈ ಥರ ಬಂದಿದೆ. ಬ್ಲೌಸ್ ಯಾವ ರೀತಿ ಬಂದಿದೆ ಅಂದರೆ, ಇದು ಬ್ಲೌಸ್ ಬಂದಿದೆ ಈ ಥರ. ಅದು ಸ್ಯಾರಿಲ್ಲ ಇದೆ. ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ, ಈಗ ರಂಜಾನ್ ಇರೋದ್ರಿಂದ ನಾನು ಬ್ಲೌಸ್ ತಗೊಂಡೋಗಿ ಕೊಟ್ಟಿಲ್ಲ. ಯಾಕೆ ಅಂದರೆ, ಅವ್ರಿಗೆ ಜಾಸ್ತಿ ಜನ ಬಟ್ಟೆ ಕೊಟ್ಟಿದ್ದಾರೆ ರಂಜಾನ್ ಹಬ್ಬದಲ್ಲಿ. ಅದಕ್ಕೋಸ್ಕರ ನಾನು ಕೊಡೋಕ್ಕಾಗಲಿಲ್ಲ. ಅವರು ಹೇಳಿದರು, ಮೇಡಮ್ ಬೇಕಿದ್ದರೆ ಅರ್ಜೆಂಟ್ ಇದ್ದರೆ ಒಂದು ತಂದು ಕೊಡಿ, ಹೊಲ್ಕೊಡ್ತೀನಿ ಅಂತ. ಆದರೆ ನಾನು ಕೊಡಲಿಲ್ಲ. ಬಿಡಿ, ನಿಧಾನಕ್ಕೆ ಹೊಲಿಲಿ, ಏನು ಅರ್ಜೆಂಟು ಅಂತ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಫ್ರೆಂಡ್ಸ್, ಇವತ್ತು ನಾನು ರಜಾ ಮನೇಲೇ ಇದೆ. ಆದರೆ ನಾನು ಈವ್ನಿಂಗ್ ಮಾಡ್ತಾಯಿದ್ದೀನಿ. 5 ಗಂಟೆ ಮೇಲೇ ಈಗ ಲಾಗ್ ಮಾಡ್ತಾಯಿರೋದು. ಬೆಳಗ್ಗೆ 1-2 ಅವರ್ ಮಲ್ಕೊಂಡಿದ್ದೆ. ಹಂಗಾಗಿ ನಾನು ಬೆಳಗ್ಗೆನೇ ಏನು ನಾನು ಲಾಗ್ ಮಾಡಲಿಲ್ಲ ಫ್ರೆಂಡ್ಸ್. ಇವತ್ತು ನನ್ನ ರೋಟೀನ್ ಏನೇನಾಯಿತು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಇನ್ನು ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಎಲ್ಲರ ಜೀವನದಲ್ಲೂ ನೋವು, ದುಃಖ, ಸಂಕಟ, ಕಷ್ಟ, ಸುಖ ಎಲ್ಲನೂ ನೀವು ಎಲ್ಲ ನೋಡ್ಕೊಂಡೇ ಬೆಳೀತಾ ಇರ್ತೀವಿ. ಮನುಷ್ಯ ಪ್ರಪಂಚದ ಮುಂದೆ ಎಲ್ಲ ಕಷ್ಟನೂ ತೋರಿಸ್ಕೊಳಕ್ಕಾಗಲ್ಲ. ಎಲ್ಲ ದುಃಖನೂ ಎಲ್ಲರ ಮುಂದೆ ಹಂಚ್ಕೊಳಕ್ಕಾಗಲ್ಲ. ಅವ್ರಿಗೆ ಮನಸ್ಸಲ್ಲಿ ನೋವಿದ್ರೆ ಯಾರ ಮುಂದೆನೂ ಅಳಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ನಾವು ತುಂಬಾ ಹರ್ಟಾಯ್ತೀವಿ. ನಮ್ಮ ಕಣ್ಣಲ್ಲಿ ನೀರು ಬಂದರೆ ಫ್ರೆಂಡ್ಸ್, ಬೇಕಿದ್ರೆ ನೀವು ಒಬ್ಬರೇ ಇದ್ದಾಗ ಹತ್ಬಿಡಿ, ಅದೇನು ಅನ್ಸಲ್ಲ. ನಾವು ಒಬ್ಬರ ಮುಂದೆ ಅತಿ ಸೋಲ್ಬಾರ್ದು. ನಾವು ಕಣ್ಣೀರು ಹಾಕಿದಾಗ ಅವರು ನಮ್ಮ ವೀಕ್ನೆಸ್ ತಿಳ್ಕೊತಾರೆ. ಅದು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ಕಣ್ಣೀರಿಂದ ನಮಗೆ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಕಣ್ಣೀರಿಂದ ಯಾವ ಸಮಸ್ಯೆನೂ ಪರಿಹಾರನೂ ಆಗಲ್ಲ, ಪ್ರಯೋಜನ ಇಲ್ಲ. ಆದರೆ ಫ್ರೆಂಡ್ಸ್, ನಾವೇನೇ ಹೇಳಿದ್ರೂ ಬಾಯಲ್ಲಿ ಹೇಳ್ತೀವಿ. ಒಂದೊಂದು ಸಲ ಅಷ್ಟು ಮನಸ್ಸಿಗೆ ನೋವಾದಾಗ, ಒಂದೇನಾದರೂ ಸಂಕಟ ಬಂದಾಗ, ಏನಾದರೂ ನೆನೆಸ್ಕೊಂಡಾಗ ಕಣ್ಣೀರು ಆಗ್ತಾ ಇರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇನ್ನು ಫ್ರೆಂಡ್ಸ್, ನಾನೇ ನೋಡಿ, ನಿನ್ನೆ ನಾನು ಈ ವಿಡಿಯೋದಲ್ಲಿ ಇರ್ತಿದ್ದೆ. ಇವತ್ತು ಫ್ರೆಂಡ್ಸ್, ಮಧ್ಯಾಹ್ನ ನಮ್ಮ ಊರಲ್ಲಿ ಕರಗ ಆಯ್ತಲ್ಲ, ಒಂದು ಇದರಲ್ಲಿ ಸ್ಟೇಟಸಲ್ಲಿ ವೀಡಿಯೋ ನೋಡಿದ್ದೆ. ನಮ್ಮೂರದೇ ಒಂದು ವೀಡಿಯೋ ನೋಡಿದೆ, ಬಿಂದಿಗೆ ಕರಗ ಕುಣಿತಾ ಇರೋದು. ಅದನ್ನು ನೋಡಿ ಫ್ರೆಂಡ್ಸ್, ನಾನೇನಿಲ್ಲ ಅಂದರೂ ಒಂದು 1/2 ಅವರ್ ಹತ್ತಿದ್ದೀನಿ. ನೋಡಿ, ನನ್ನ ಮುಖ ಎಲ್ಲ ಒಂಥರ ಆಗಿದೆ. ಏನೋ ಎಲ್ಲ ನೆನಪಿಗೆ ಬಂತು ಫ್ರೆಂಡ್ಸ್. ಹಂಗಾಗಿ ಅಳಬೇಕು ಅನ್ನಿಸ್ತು. ಅತ್ತೆ ಒಬ್ಬಳೇ. ಆಮೇಲೆ ಮತ್ತೆ 2 ಅವರ್ ಮಲ್ಕೊಂಡೆ. ಆಮೇಲೆ ಎದ್ದು ಫ್ರೆಂಡ್ಸ್, ಎಣ್ಣೆ ಸ್ನಾನ ಮಾಡ್ಕೊಂಡು ಸ್ವಲ್ಪ ಅಂಗಡಿಗೆ ಹೋಗೋ ಕೆಲಸ ಇತ್ತು. ಅಂಗಡಿಗೆ ಹೋಗಿ ಬಂದು ನನಗೇನು ಬೇಕೋ ಅಂಗಡಿನಲ್ಲಿ ಅದನ್ನೆಲ್ಲ ತಗೊಂಡು ಬಂದೆ. ಬೇವಿನ ಎಲೆ ಅದೆಲ್ಲನೂ ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ದೀನಿ. ಅದು ವೀಡಿಯೋನ ಎಡಿಟ್ ಮಾಡಿಲ್ಲ, ಅದು ಮಾಡ್ತೀನಿ. ಒಬ್ಬಟ್ಟು, ತೊಂಡೆಕಾಯಿ ಪಲ್ಯ, ಕೋಸಂಬರಿ. ಇನ್ನು ಒಬ್ಬಟ್ಟು ಸಾರು ಮಾಡ್ತೀವಿ, ನಿಮಗೆ ಗೊತ್ತು. ಬೆಳಗ್ಗೆ ಫ್ರೆಂಡ್ಸ್, ನಾನೇ ದೋಸೆ ಮಾಡಿದೆ, ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ಅಂತ. ಇಷ್ಟು ನಮ್ಮ ಮನೇಲಿ ಇವತ್ತು ಅಡುಗೆದೆಲ್ಲ ಆಯಿತು. ಇನ್ನು ಫ್ರೆಂಡ್ಸ್, ನಾನು ಒಂದು 2 ಅವರ್ ಮಲ್ಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ, ಇನ್ನು ದೇವ್ರಿಗೆ ಹಣ್ಣು ಕಾಯಿ ಎಲ್ಲನೂ ಹೊಡೆದು ದೇವಸ್ಥಾನಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ 6 ಗಂಟೆಗೆ ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ಮನೇಲೇ ಹಣ್ಣು ಕಾಯಿ ಎಲ್ಲ ಹೊಡೆದ್ನಲ್ಲ. ಯಾವಾಗಲೂ ನಾನು ಟೆಂಪಲಿಗೆ ತಪ್ಪಿಸ್ಕೊಳ್ಳಲ್ಲ. ಇನ್ನು ಇದು ಸ್ಯಾರಿ ಬಂದು ಹೆವಿ ಐತಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಈ ಸ್ಯಾರಿ ಬಂದು ಫ್ರೆಂಡ್ಸ್, ನಾನು 2500 ಇದಕ್ಕೆ ಅಮೌಂಟು. ನಾನು ಯಾವಾಗಲೂ ಬಟ್ಟೆ ತಗೋತೀನಲ್ಲ, ಅಲ್ಲೇ ತಗೊಂಡ್ರಿ. ಇದು ಒಂದು ಕಡೆ ಬಾರ್ಡ್ರು ದೊಡ್ಡದು, ಇನ್ನೊಂದು ಕಡೆ ಬಾರ್ಡ್ರು ನೋಡಿ ಫ್ರೆಂಡ್ಸ್ ಈ ಥರ ಚಿಕ್ಕದು. ಪಲ್ಲು ಬಂದು ಈ ಥರ ಬಂದಿದೆ. ಆದರೆ ಸೀರೆ ತುಂಬ ಸಾಫ್ಟ್ ಇದೆ. ಸೀರೆ ಗ್ರ್ಯಾಂಡ್ ಇದೆ, ಆದರೆ ಸಾಫ್ಟ್ ಇದೆ. ಅಷ್ಟು ಅಂತ ಏನು ಉಟ್ಕೊಳ್ಳೋಕ್ಕಾಗಲ್ವಲ್ಲಪ್ಪ ವೆಯ್ಟ್ ಆಗಿ ಅಂತ ಹೇಳ್ಕೊಳಂಗಿಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ಇನ್ನೂ ಒಂದು 4-5 ಡೇಸು ಯಾವ ಬ್ಲೌಸು ಹೊಲಿಯೋಕ್ಕೆ ಕೊಡಲ್ಲ. ಇನ್ನೂ 2-3 ಸೀರೆ, ಈಗ ಬಸವ ಜಯಂತಿ ಹಬ್ಬ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೊಂದು ಹೊಲಿಸ್ಕೋಬೇಕು. ಒಟ್ಟಿಗೆ ಕೊಟ್ಬರ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಈ ಬಳೆನ ನನಗೆ 4 ಡಜನ್ ಬಳೆನ ನನಗೆ ಗಿಫ್ಟಾಗಿ ಬಂದಿದ್ದ ಬಳೆ. ಇದು ಗಿಫ್ಟ್ ಬಳೆನೇ ನೋಡಿ. ಅಲ್ಲಿ ಇನ್ನು 1, 2, 3, 4 ಡಜನ್ ಬಳೆ ಇದೆ. ಅಲ್ಲಿದೆ ಇನ್ನು ಬಳೆ. ಆ 4 ಡಜನಲ್ಲಿ ನಾನೇ ಒಂದೊಂದು ಡಜನ್ ಒಂದೊಂದು ಕಲರ್ ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್. ಗಾಜಿನ ಬಳೆ. ಆದರೆ ಮೇಲೆ ಫ್ರೆಂಡ್ಸ್ ಇದಕ್ಕೆ ಹುಲ್ಲನ್ನು ಎಳೆದಿದ್ದಾರೆ. ಇದು ನವಿ ಬ್ಲೂ ಕಲರು. ನಾನು ಹೆಂಗೋ ಈ ಸೀರೆಗೆ ಮ್ಯಾಚ್ ಆಗುತ್ತಲ್ಲ, ನನಗೆ ಹಬ್ಬಕ್ಕೆ ಗಿಫ್ಟ್ ಕೊಡಿಸಿರೋದು ಈ ಬಳೆನ. 4, 5, 6 ನಮ್ಮ ಫ್ರೆಂಡ್ಸ್ಗಳೇ ಕೊಡಿಸಿರೋದು ಫ್ರೆಂಡ್ಸ್. ಹಂಗೆ ಇಟ್ಟಿದ್ದೆ, ನಾನು ಹಾಕ್ಕೊಂಡಿರಲಿಲ್ಲ. ಸರಿ, ಹೆಂಗೋ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ನೋಡಿ ಫ್ರೆಂಡ್ಸ್. ಗೋಲ್ಡ್ ಬಳೆ ಇನ್ನೂ ಒಂದು ಐತೆ ಫ್ರೆಂಡ್ಸ್, ನಾನೇನು ಹಾಕೊಳಕ್ಕೆ ಹೋಗಿಲ್ಲ. ನಾನು ಯಾವುದು ಗೋಲ್ಡ್ ಹಾಕೊಂಡಿಲ್ಲ. ನೋಡಿ, ಇಲ್ಲಿ ಇದು ಒಂದು ಹಾಕೊಂಡಿದ್ದೀನಿ, ಓಲೆ ಹಂಗಿಸು ಜುಮ್ಕಿ ಒಂದು. ಗೋಲ್ಡ್ದು ಯಾವುದು ನಾನೇನು ಹಾಕೊಳ್ಳಿಲ್ಲ. ಇದು ಏನು 10 ನಿಮಿಷಕ್ಕಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ತಲೆ ಇನ್ನೊಂದು ಸ್ವಲ್ಪ ಒಣಗಬೇಕು. ಆಮೇಲೆ ಫ್ರೆಂಡ್ಸ್, ಎಷ್ಟೊಂದು ಸೆಕೆ ಆಯ್ತೈತೆ ಗೊತ್ತಾ. ನೋಡಿ,
ಫುಲ್ಲು ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್. ತಡೀರಿ ಒಂದು ಸ್ವಲ್ಪ ಹಂಗೆ ಮೇಲೆ ಕಟ್ತೀನಿ, ಅಷ್ಟು ಸೆಕೆ. ಈಗ ಫ್ರೆಂಡ್ಸ್ ನಾವು ಏನೇ ಯಾವುದೇ ಯೂಸ್ ಮಾಡಿದ್ರೂ ಫ್ಯಾನ್ ಹಾಕಿದ್ರೆ ಇನ್ನೂ ಸೆಕೆ ಜಾಸ್ತಿ ಆಯ್ತಾ ಹೊರತು ಫ್ರೆಂಡ್ಸ್ ಕಮ್ಮಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಫ್ಯಾನೇ ಹಾಕಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಅದ್ರ ಗಾಳಿ ತಗೋತಾ ಒಂಥರ ಇದಾಗ್ಬಿಡುತ್ತೆ ಹಂಗೆ. ಆದರೆ ಈಟೇ ರಿವರ್ಸ್ ಬರ್ತಾಯಿದ್ದೇನೋ ಅನಿಸುತ್ತೆ. ಇನ್ನು ಫ್ರೆಂಡ್ಸ್ ನನ್ನ ಮಗಳು ಊರಿಗೆ ಹೋಗಿದ್ದಾಳಲ್ಲ, ಇನ್ನೂ ಬಂದಿಲ್ಲ. ಮಧ್ಯಾಹ್ನ ನಾನು ಫೋನ್ ಮಾಡಿದೆ, ಬಿಸಿಲಲ್ಲ ಎಷ್ಟು ಗಂಟೆ ತನಕ ನಮ್ಮೂರಲ್ಲಿ ಕರಗ ನಡೀತು ಅಂತ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ಮಮ್ಮಿ 10 ಗಂಟೆ ತನಕ ಆಯಿತು, ಬಿಸಿಲು ಬರೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಇತ್ತು, ನಾನು ನಾಷ್ಟ ಮಾಡ್ತಾಯಿದ್ದೀನಿ. ನಾನೇ ಫೋನ್ ಮಾಡಿದ್ದೆ, ವೀಡಿಯೋ ಕಳಿಸ್ತೀನಿ ಅಂದವಳೆ ಫ್ರೆಂಡ್ಸ್. ಅವಳು ಏನು ಗೊತ್ತಾ, ಕಳಿಸ್ತೀನಿ ಅಂತಾಳೆ. ಅವಳು ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರಲ್ಲ, ಅದ್ರ ಮೇಲೆ ಜ್ಞಾನ ಬಿಟ್ಬಿಡ್ತಾಳೆ. ಯಾವಾಗಲೇ ಆಗಲಿ ಅವಳು ವೀಡಿಯೋನ ನಾನು ಏನೇ ಅವಳದು ಮೊಬೈಲಲ್ಲಿ ಅದಕ್ಕೆ ವೀಡಿಯೋ ಮಾಡಲ್ಲ. ಅವಳು ಏನು ವೀಡಿಯೋ ಹಾಕಿದ್ರು ನನಗೆ ಬೇಗ ಕಳಿಸಲ್ಲ ಫ್ರೆಂಡ್ಸ್. ಇದೊಂದು ಬುದ್ಧಿ ಅವಳದು. ಇವತ್ತು ಆವಾಗ ಫೋನ್ ಮಾಡಿದಾಗ ಬೆಳಗ್ಗೆ ಏನಂದ್ಲು, ಮಮ್ಮಿ ಇವಾಗ ಕಳಿಸ್ತೀನಿ ವೀಡಿಯೋನ ಅಂತ ಅಂದ್ಲು. ನೋಡಿ ಕಳಿಸ್ಲೇ ಇಲ್ಲ ಅವಳು. ಯಾವಾಗ ನೋಡಿ ಅದಕ್ಕೆ ನನಗೆ ಒಂದೊಂದ್ಸರಿ ಅವಳು ಮೊಬೈಲಲ್ಲಿ ವೀಡಿಯೋನೇ ಮಾಡಬಾರ್ದು ಅನಿಸುತ್ತೆ. ಏನೇ ಆದರೂ ಬೇಗ ಕಳಿಸಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ನಂದು ರಜೆ ಇತ್ತಲ್ಲ, ಆರಾಮಾಗಿ ಒಂದು 2 ಅವರ್ ಮಲ್ಕೊಂಡೆ. ಎದ್ದ ಮೇಟು ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಒಂದು ಅರ್ಧ ಅವರ್ ಇದು ಮಾಡ್ಕೊಂಡು ಕ್ಲೀನಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡೆ ಫ್ರೆಂಡ್ಸ್. ಯಾವಾಗಲೂ ನಮ್ದು ಇದ್ದೇ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ಈ ಯುಗಾದಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ಫ್ರೆಂಡ್ಸ್ ನಮಗೆ ಕನ್ನಡದವ್ರಿಗೆಲ್ಲ ಇದೇ ಹೊಸ ವರ್ಷ. ಬೇವು ಬೆಲ್ಲ ಅದರ ಕಹಿನೂ ನೋಡಿ, ವರ್ಷಕ್ಕೊಂದ್ಸರಿ ನಾವು ಕಹಿ ಸಿಹಿ ಎರಡನ್ನೂ ತಿನ್ನಲೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಹಂಗಾಗಿ ನಾನು ಸ್ವಲ್ಪ ತಿಂದೆ. ಅದು ಅಲ್ಲದೆ ನಮ್ಮ ಜೀವನದಲ್ಲೇ ತಿಂತಾಯಿದ್ದೀವಿ ನಾವು. ನೋವು ತಿಂತಾಯಿದ್ದೀವಿ, ಕಷ್ಟ ಅನುಭವಿಸ್ತಾಯಿದ್ದೀವಿ, ಸುಖನೂ ಅನುಭವಿಸ್ತಾಯಿದ್ದೀವಿ. ಒಂದು ಟೈಮ್ ಹ್ಯಾಪಿಯಾಗಿರ್ತೀವಿ, ಒಂದು ಟೈಮು ಫೀಲಿಂಗಲ್ಲಿ ಇರ್ತೀವಿ. ಎಲ್ಲ ನಮ್ಮ ಜೀವನದಲ್ಲಿ ಯಾವಾಗಲೂ ಎಲ್ಲ ನಡೀತಾ ಇರುತ್ತೆ. ಆದರೆ ಏನಂದರೆ ಫ್ರೆಂಡ್ಸ್, ಶಾಸ್ತ್ರ ಬೇವು ಬೆಲ್ಲ ತಿನ್ನಬೇಕು ಯುಗಾದಿಲಿ ಅಂತ ಅದೊಂದು ಶಾಸ್ತ್ರ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ನಾನು ತಿಂದೆ. ನಾನು ಯಾವಾಗಲೂ ಅದಕ್ಕೆ ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ಕೊತೀನಿ. ಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಡಲೆ. ಇದನ್ನು ನನಗೆ ಕಡಲೆ ಬೆರೆಸೋದು ತೋರಿಸ್ಕೊಟ್ಟಿದ್ದು ನಮ್ಮ ಅಮ್ಮನ ವಾರ್ಗಿತ್ತಿದ್ದಾರೆ ನಮ್ಮ ಚಿಕ್ಕಮ್ಮ. ಅವರು ಫ್ರೆಂಡ್ಸ್ ನಮಗೆ ಯಾವಾಗ ನೋಡಿ ನಮ್ಮ ಊರಲ್ಲಿ ಅವರು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ನಮ್ಮ ತಾಯಿ ಯಾವ ರೀತಿ ನಮ್ಮನ್ನು ನೋಡ್ಕೋತಾರೆ ಹಂಗೆ ನಮ್ಮನ್ನು ಅವ್ರು ನೋಡ್ಕೊಂಡಿರೋದು ಫ್ರೆಂಡ್ಸ್. ಅದೊಂದು ವಿಷಯ ನಿಮ್ಗೆ ಹೇಳಿರಲಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪ ಅಂದರೆ ಫ್ರೆಂಡ್ಸ್ ನಮ್ಮ ಅಪ್ಪನ ಸ್ವಂತ ತಮ್ಮ. ನಾವು ಅವರು 2 ಹೆಣ್ಮಕ್ಳು ಒಬ್ಬನೇ ಮಗ, ನಾವು 2 ಹೆಣ್ಮಕ್ಳು ಒಬ್ಬರೇ ಮಗ. ನಾವು ಇವತ್ತಿಗೂ ಅವ್ರನ್ನ ನಮ್ಮ ಒಡ ಹುಟ್ಟಿ ತಂಗಿರ ಥರನೇ ನಾವು ಭಾವಿಸಿರೋದು. ನಮ್ಮ ಅಪ್ಪ ಇದ್ದಾಗ ನಾವೆಲ್ಲ ಚಿಕ್ಕವರು ಒಂದೇ ಮನೇಲಿದ್ದೋ ಫ್ರೆಂಡ್ಸ್. ಆಮೇಲೆ ಬೇರೆ ಇದು ಮಾಡ್ಕೊಂಡಿದ್ದು. ನಮ್ಮ ಮನಸ್ಸಲ್ಲಿ ಚಿಕ್ಕದ್ರಿಂದ ಅವರಿಬ್ಬರು, ನಾವೆಲ್ಲೂ ನಮಗಿಬ್ಬರು ತಂಗಿ ಒಬ್ಬರು ತಮ್ಮ, ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಅದಿರೋದು. ಅದಾದಮೇಲೆ ಫ್ರೆಂಡ್ಸ್ ಹಂಗಾಗಿ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಮಕ್ಕಳೆಲ್ಲ ಚಿಕ್ಕವರು ಬಾಣಿತನ ಮಾಡಿಸ್ಕೋಬೇಕಾದ್ರೆ ನಮ್ಮ ಅಮ್ಮಂಗೆ ಯಾವಾಗಾದರೂ ಹುಷಾರಿಲ್ಲ ಅಂದರೆ ಫ್ರೆಂಡ್ಸ್ ನಮ್ಮ ಊರ ಕಡೆ ಎಲ್ಲ ಕಾವಲೆಗೆ ಹೋಗ್ತಾರೆ. ಎಷ್ಟೊಂದು ನೀರು ಬರುತ್ತೆ, ಬಂದ್ರೂ ಹಳ್ಳಿ ಕಡೆ ನೋಡಿದ್ದೀರಲ್ಲ, ಆವಾಗ ನಮ್ಮ ಮಕ್ಕಳು ಬಟ್ಟೆ ಒಗೆಯೋದು, ನಮ್ಮ ಮಕ್ಕಳು ನಮ್ಮ ಬಾಣಿತನದಲ್ಲಿ ಅರ್ಧ ಕೆಲಸ ನಮ್ಮ ಅಮ್ಮ ಮಾಡಿದ್ರೆ ಅರ್ಧ ಕೆಲಸ ಅವ್ರು ಮಾಡಿದ್ದಾರೆ. ನಾವು ಅದನ್ನು ತುಂಬ ನೆನೆಸ್ಕೋಬೇಕು. ನನಗಾಗಿರ್ಬೋದು, ನಮ್ಮ ಅಕ್ಕಂಗಾಗಿರ್ಬೋದು, ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ನಮಗೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಒಂಥರ ನಮಗೆ ಅವರು 2ನೇ ತಾಯಿ ಥರ. ನಮ್ಮ ಮಕ್ಳಿಗೆ ಡಿಲಿವರಿ ಆದಾಗಲಿ ಯಾವುದೇ ವಿಷಯದಲ್ಲಾಗಿದ್ದರೂ ವಾರಗಿತ್ತಿರು ಅಂತಾರಲ್ಲ, ಹಂಗೆ ನಮ್ಮ ಅಪ್ಪನ ತಮ್ಮ 2 ಜನ ನಮ್ಮ ಅಜ್ಜಿಗೆ ಮಕ್ಕಳು, ಅವರು ನಮ್ಮ ಚಿಕ್ಕಮ್ಮ. ಇಲ್ಲೆಲ್ಲ ಆಂಟಿ ಅಂತಾರೆ, ನಾವು ಊರ ಕಡೆ ಎಲ್ಲ ಚಿಕ್ಕಮ್ಮ ಅಂತೀವಿ. ನಮ್ಮ ಮಗಳು ಬಂದು ನಾವು ಅನ್ನೋದು ನೋಡ್ಬಿಟ್ಟು ಅವಳು ಅಜ್ಜಿ ಇನ್ನೆಲ್ಲ ಚಿಕ್ಕಮ್ಮವ್ವ ಅಂತವೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ. ಅವರು ಫ್ರೆಂಡ್ಸ್ 1 ನಿಮಿಷ ಕೂತ್ಕೊಳ್ಳಲ್ಲ ನಮ್ಮ ಚಿಕ್ಕಮ್ಮ. ಯಾವಾಗಲೂ ಕೆಲಸ ಮಾಡ್ತಾಯಿರ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್ 1 ನಿಮಿಷನೂ ಕೂತಿರಲ್ಲ, ಯಾವಾಗ ನೋಡಿ ಕೆಲಸ ಮಾಡ್ತಾಯಿರ್ತಾರೆ. ಇಲ್ಲಾಂದ್ರೆ ಹಸು ಮೇಯ್ಸೋಕೆ ಹೋಗೋದಾಗಿರ್ಬೋದು, ಹಾಲು ಕರಿಯೋದಾಗಿರ್ಬೋದು, ಆಮೇಲೆ ಮಗಳು ಮನೆಗೂ ನಮ್ಮ ತಂಗಿ ಮನೆಗೂ ಹೋಗುತ್ತೆ. ಅಪ್ಪ ನಿಜವಾಗ್ಲೂ ಫ್ರೆಂಡ್ಸ್ ನೋಡ್ಬೇಕು, ನಾವು ಅವ್ರನ್ನ ನೋಡಿ ಅರ್ಧ ಕೆಲಸ ಮಾಡೋದು ಕಲ್ತಿದ್ದೀವಿ ಅನ್ಕೋಬೇಕು. ಯಾವಾಗಲೂ ಕೆಲಸ ಮಾಡ್ತಾಯಿರುತ್ತೆ ಪಾಪ. ಹಂಗಾಗಿ ಮಧ್ಯಾಹ್ನ ಫ್ರೆಂಡ್ಸ್ ಸ್ವಲ್ಪ ನನಗೆ ಆ ವಿಡಿಯೋ ನೋಡಿದ್ಮೇಲೆ ನಮ್ಮೂರ್ದು ನೆನಪಾಯಿತು. ಯಾರು ಇರಲಿಲ್ಲ ನಮ್ಮ ಮನೇಲಿ, ನಾನು ಒಬ್ಬಳೇ ಇದ್ದೆ. ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬಂದಿತ್ತು, ಅಳ್ತಾ ಇದೆ. ನಾನು ನೆನೆಸ್ಕೊಂಡು ಎಲ್ಲನೂ ನಮ್ಮ ತಂದೆದು ಅದು ಇದು ನೆನೆಸ್ಕೊಂಡು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ವರ್ಷವೇ ನಾನು ಜಾಸ್ತಿ ಹತ್ತಿದ್ದೀನಿ. ನನಗೆ ವರ್ಷ ಅಷ್ಟು ಕಾಡ್ತಾ ಇರಲಿಲ್ಲ ನೆನಪು. ಈ ವರ್ಷ ಒಂದು 1/2 ಅವರ್ ಕಣ್ಣಲ್ಲಿ ನೀರು ಬಂದೈತೆ. ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದೊಂದು ಸಲ ಮನಸ್ಸಲ್ಲಿರೋದು ಏನೋ ಒಂದೊಂದು ಸಲ ಹೇಳ್ಕೊಳಕ್ಕಾಗಲ್ಲ ನಮ್ಗೆ, ಯಾಕೆ ಈ ಥರ ಆಯಿತು ಏನೋ ಥರ ನಮಗೇ ಗೊತ್ತಾಗಲ್ಲ ಒಂದೊಂದು ಟೈಮು. ಹಂಗಾಗಿ ಒಂದು 1/2 ಅವರ್ ಹತ್ತಿದ್ದೀನಿ ಫ್ರೆಂಡ್ಸ್. ನೋಡಿ ನನ್ನ ಕಣ್ಣೆಲ್ಲ ಒಂದೊಂದು ಸ್ವಲ್ಪ ದಪ್ಪಾಗಿ ಕೆಂಪಾಗೈತೆ. ಆಮೇಲೆ ನಾನೇ ಇದೆಯಪ್ಪ, ನಾನು ಯಾಕೆ ಈ ಥರ ಅಳ್ತಾ ಕೂತಿದ್ದೀನಿ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಇರಲಿ ಬಿಡಿ, ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ. ನಾವು ಹತ್ತಿರ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ಅನ್ಕೋತೀವಲ್ಲ, ಹಂಗೆ ಫ್ರೆಂಡ್ಸ್ ನಾನು ಆ ವಿಡಿಯೋನ ನೋಡಿ ಹತ್ಕೊಂಡು ಮತ್ತೆ ಬೇರೆದೆಲ್ಲ ಏನೇನೋ ಮಿಕ್ಸಲ್ಲಿ ನೆನೆಸ್ಕೊಂಡು ಹತ್ತಿದ್ದೀನಿ ಇವತ್ತು ಫ್ರೆಂಡ್ಸ್. ಆಮೇಲೆ ಮನಸ್ಸಲ್ಲಿ ನಾನೇ ಯೋಚನೆ ಮಾಡ್ತಾಯಿದ್ದೀನಿ, ಅಯ್ಯೋ ಸುಮ್ಮನೆ ಹತ್ತಿರ ಏನು ಸುಖ ಅಂದ್ಬಿಟ್ಟು ಎದ್ದ ಅಂಗಡಿಗೆ ಹೋದೆ. ಎಲ್ಲ ಆಯಿತು ಫ್ರೆಂಡ್ಸ್. ಎಲ್ಲ ಕೆಲಸನೂ ಆಯಿತು. ಇನ್ನೇನು ಕೆಲಸ ಇಲ್ಲ. ಊಟ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್, ಊಟ ಮಾಡಬೇಕು.
ಬಟ್ಟೆ ಐರನ್ ಮಾಡಬೇಕು. ನಂದು ಸೆಕೆಂಡ್ ಶಿಫ್ಟು 1:30 to 10:30 ಅಲ್ವಾ ಅಂತ ಅದಕ್ಕೆ ಸುಮ್ಮನಿದ್ದೀನಿ. ಇನ್ನು ಯುಗಾದಿ ಹಬ್ಬ ಎಲ್ಲ ಆಯಿತು ಫ್ರೆಂಡ್ಸ್. ನಿಮಗೆಲ್ಲ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಳೆ ನೋವಿದ್ರೆ ಅದನ್ನೆಲ್ಲ ಮರೆತು, ಹಳೆ ನೆನಪುಗಳೇನಾದರೂ ಇದ್ದರೆ ಅದನ್ನು ಮರೆತು, ಕೆಟ್ಟದ್ದನ್ನು ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಹಳೆ ನೆನಪು ಅಂದರೆ ನಮ್ಮ ಲೈಫಲ್ಲಿ ಏನಾದರೂ ಕೆಟ್ಟದ್ದು ನಡೆದಿದ್ರೆ ಅದನ್ನು ಮರೆತು ಈ ಬರೋ ಯುಗಾದಿಯಿಂದ ಚೆನ್ನಾಗಿ ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಇರಬೇಕು, ಯಾರಿಗೋಸ್ಕರ ನಾವು ಯಾಕೆ ಯೋಚನೆ ಮಾಡಬೇಕು, ನಾವು ಏನು ಮಾಡ್ತಾ ಇರೋದು ನಮಗೆ ಕರೆಕ್ಟ್ ಅನಿಸಿದ್ರೆ ಫ್ರೆಂಡ್ಸ್ ಯಾವತ್ತೂ ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಏನಾದರೂ ನಮ್ಮ ಮನಸ್ಸಲ್ಲಿ ನೋವಿದ್ರೆ ನಾವು ನೋಡಿ ಟೆಂಪಲ್ಗೆ ಹೋಗಿದರೆ ನಾನು ಅಳೋ ಅವಶ್ಯಕತೆ ಇರ್ತಿದ್ದಿಲ್ಲ. ಮಧ್ಯಾಹ್ನ ಟೆಂಪಲ್ ಕ್ಲೋಸು, ನಿಮಗೆ ಗೊತ್ತು. ಇಷ್ಟೆಲ್ಲ ಒಂದು ಸ್ವಲ್ಪ ಈ ವರ್ಷ ನನಗೆ ಜಾಸ್ತಿ ನೋವಾಯಿತು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸ್ವಲ್ಪ ಈ ವರ್ಷ ನಮ್ಮ ತಂದೆದ್ದು ಯುಗಾದಿ ಹಬ್ಬದ ಎಲ್ಲ ನೆನೆಸ್ಕೊಂಡು ಒಂದು 1/2 hour ಬೇಜಾರಾಗಿತ್ತು. ಒಬ್ಬಳೇ ಸೋಫಾದ ಮೇಲೆ ಕೂತ್ಕೊಂಡು ಇನ್ನು 1/4 20 ನಿಮಿಷಕ್ಕೆ ಮತ್ತೆ ಮಾಮೂಲಿ ಅಂತೆ ಅದೇ. ಯಾಕಂದ್ರೆ ನಾವು ಅದನ್ನೇ ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ವಲ್ಲ. ಮತ್ತೆ ಮಾಮೂಲಿ ಮನೆ ಕೆಲಸ ಏನು, ಅಡುಗೆ ಏನು. 4 ಗಂಟೆಗೆ ಊಟ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು. ನಾನು ಒಬ್ಬಳೇ ಇದ್ದನಲ್ಲ ಮನೇಲಿ, 4 ಗಂಟೆಗೆ ಊಟ ಮಾಡಿದೆ. ಹಂಗಾಗಿ ಇಷ್ಟ ಆಯಿತು. ಇರಲಿ ಬಿಡಿ ಫ್ರೆಂಡ್ಸ್, ಎಲ್ಲರೂ ಜೀವನದಲ್ಲೂ ಒಂದು ನೋವು ಅಂತ ಇದ್ದೇ ಇರುತ್ತೆ. ಯಾರು ಏನು ಎನಿ ಟೈಮ್ ಯಾರು ಖುಷಿಯಾಗಿರೋಕ್ಕಾಗಲ್ಲ, ಎನಿ ಟೈಮ್ ಯಾರು ಸಂತೋಷವಾಗಿ ಸುಖ ಪಡೋಕ್ಕಾಗಲ್ಲ. ಅದು ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ನನಗೆ ಹೇಳ್ಬೇಕು ಅನಿಸುತ್ತೋ ಅದಕ್ಕೆ ಹೇಳಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೆಲ್ಲ ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಎಲ್ಲರ ಲೈಫಲ್ಲೂ ಒಂದೊಂದು ಏನಾದರೂ ನೋವು ಇದ್ದೇ ಇರುತ್ತೆ. ಆ ನೋವನ್ನೆಲ್ಲ ನಾವು ಎದುರಿಸ್ಕೊಂಡು ಬದುಕ್ತಾಯಿದ್ವಿ. ಈ ಬೇವು ಬೆಲ್ಲ ತಿಂದು ನೋವನ್ನ ಮರೆಯೋಣ ಅನ್ಕೋತೀವಿ. ಈ ಪ್ರಪಂಚದಲ್ಲಿ ನೋವಿಲ್ಲದೆ, ಟೆನ್ಷನ್ ಇಲ್ಲದೆ ನಾವು ಹೇಳ್ತೀವಿ ಏನಾದರೂ ಒಂದು ಆಗುತ್ತೆ, ಯಾರೂ ಬದುಕಿರೋಕ್ಕಾಗಲ್ಲ. ಏನೋ ಆ ದೇವರು ನಮಗೆ ನಿಮಗೆ ಎಲ್ಲ ಆ ನೋವನ್ನ ಮರೆತು ಧೈರ್ಯವಾಗಿ ಮುಂದೆ ನುಗ್ಗೋ ಶಕ್ತಿ ಕೊಡಲಿ ನಮಗೆ ನಿಮಗೆ. ಈ ಪ್ರಪಂಚದಲ್ಲಿ ನಾವು ಎಷ್ಟು ಬದುಕ್ತಾ ಇದೀವೋ ಇರೋ ತನಕ ಫ್ರೆಂಡ್ಸ್, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಯಾರಾದರೂ ನಮಗೆ ನೋವು ಕೊಟ್ಟಾಗ ಆ ನೋವನ್ನು ನಮಗೆ ಅರಗಿಸ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಅದೇ ದೇವ್ರ ಹತ್ರ ಬೇಡ್ಕೊಳ್ಳೋದು, ದೇವರೇ ಯಾಕಪ್ಪ ಈ ಥರ ಆಯಿತು, ಯಾಕೆ ಹಿಂಗಾಯಿತು ಅಂತ ಅನ್ಕೋತೀನಿ. ಏನು ಮಾಡೋದು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ನೋವು ಇರುತ್ತೆ. ನಂದು ಈ ವರ್ಷ ಸ್ವಲ್ಪ ಈ ಥರ ಆಯಿತು. ನಮ್ಮ ತಂದೆದು ಅದು ಇದು ಏನೇನೋ ಇರುತ್ತಲ್ಲ ಫ್ರೆಂಡ್ಸ್, ಅಷ್ಟೇ. ಆಮೇಲೆ ಮತ್ತೆ ಮಾಮೂಲಿ ಆದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.